ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಗುರಿ, ಆಸೆ, ಕನಸುಗಳಿದ್ದೇ ಇರುತ್ತೆ ಅಲ್ವಾ. ಎಷ್ಟೋ ಜನ ಅವರದೇ ಆದ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಒಂದಲ್ಲ ಒಂದು ಕಾರಣಗಳಿಂದ ಆ ಒಂದು ಕೆಲಸಗಳು ಸಿದ್ಧಿ ಆಗೋದೇ ಇಲ್ಲ. ಒಮ್ಮೊಮ್ಮೆ ನಮಗೆ ಅನಿಸ್ಬಿಡುತ್ತೆ, ಈ ಒಂದು ಕೆಲಸ ನಮ್ಮ ಮನೇಲಿ ಬರ್ದಿಲ್ವೇನೋ ಅಂತ. ಕೆಲಸ ಅಂದರೆ ಜಾಬ್ ಅಂತಲೇ ಅಲ್ಲ, ಅಂದರೆ ನಾವು ಮಾಡೋ ವೃತ್ತಿನೇ ಅಲ್ಲ. ಯಾವುದೇ ಒಂದು ಡ್ರೀಮ್ ಆಗಿರ್ಬೋದು, ಒಂದು ಮನೆ ಕಟ್ಟೋದಾಗಿರಲಿ, ಒಂದು ಬೇರೆ ಕಡೆ ಹೋಗೋದಾಗಿರಲಿ, ಅಥವಾ ಅವ್ರವ್ರದ್ದೇ ಆದ ಕನಸುಗಳಂತೂ ಇದ್ದೇ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ಆ ಒಂದು ಕನಸುಗಳಿಗೆ ರೀಚ್ ಆಗೋಕ್ಕೆ ಆಗೋದಿಲ್ಲ. ಆದರೆ ಅವರೇ ಕೈ ಚೆಲ್ಲಿ ಬಿಟ್ಟು ಕೂತ್ಬಿಟ್ಟಿರ್ತಾರೆ, ಬಿಡು ಇದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ. ಅಂಥ ಕೆಲಸನೂ ಸಿದ್ಧಿ ಮಾಡಿಕೊಡೋ ಒಂದು ಶಕ್ತಿ ಈ ಒಂದು ಆಂಜನೇಯನಿಗಿದೆ. ನೀವು ಭಕ್ತಿ ಶ್ರದ್ಧೆಯಿಂದ ಇವತ್ತು ಈ ವಿಡಿಯೋದಲ್ಲಿ ಹೇಳುವಂಥ ಒಂದು ವ್ರತನ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಕಾರ್ಯ ಸಿದ್ಧಿ ಆಗೇ ಆಗುತ್ತೆ. ನೀವು ಎಷ್ಟೋ ಬಾರಿ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕನ ತೊಗೊಂಡೋಗಿ ತೋರಿಸಿದಾಗ ಅವರು ಒಂದೇ ಮಾತು ಹೇಳ್ತಾರೆ, ನಿಮಗೆ ಈಗ ಗ್ರಹಗತಿಗಳು ಸರಿ ಇಲ್ಲ, ಒಂದು ಶನಿ ದೋಷ ಇದೆ, ಯಾವುದೋ ಒಂದು ಗ್ರಹ ದೋಷ ಇದೆ ಅಂತ ಹೇಳ್ತಾರೆ, ಅಥವಾ ಈ ಒಂದು ಕೆಲಸನ ನೀವು ಕೈ ಬಿಟ್ಬಿಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಅಂತಹ ಯಾವುದೇ ರೀತಿಯಾದ ದೋಷಗಳಿದ್ರೂ ಈ ಒಂದು ವಿಶೇಷವಾದ ದೀಪಾರಾಧನೆಯನ್ನು ನೀವು ಆಂಜನೇಯನಿಗೆ ಮಾಡೋದ್ರಿಂದ ಖಂಡಿತ ನಿಮ್ಮ ದೋಷಗಳು ನಿವಾರಣೆ ಆಗಿ ನೀವು ಅಂದ್ಕೊಂಡಂಥ ಕೆಲಸದಲ್ಲಿ ಜಯನ ಗಳಿಸ್ತೀರಾ. ಯಾವುದಪ್ಪ ವಿಶೇಷವಾದ ದೀಪಾರಾಧನೆ ಅನ್ನೋದಾದರೆ ತುಪ್ಪದ ದೀಪಾರಾಧನೆ. ಅಂದರೆ ಪ್ರತಿ ಶನಿವಾರ ನೀವು ಆಂಜನೇಯನಿಗೆ ಈ ಒಂದು ತುಪ್ಪದ ವಿಶೇಷವಾದ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಒಂದು ಕಾರ್ಯ ಸಿದ್ಧಿಯಾಗುತ್ತೆ. ತುಪ್ಪದ ದೀಪಾರಾಧನೆ ಅಂದರೆ ಯಾವ ರೀತಿ ಅನ್ನೋದಾದರೆ, 2 ಮಣ್ಣಿನ ಹಣತೆಗಳನ್ನ ತಗೊಳ್ಳಿ, ದೀಪಗಳನ್ನ ತಗೊಳ್ಳಿ, ಅದರಲ್ಲಿ ನೀವು ಜೋಡಿ ಬತ್ತಿಯನ್ನು ಹಾಕಿ, ತುಪ್ಪವನ್ನು ಹಾಕಿ, ಆ ಒಂದು ದೀಪಗಳಿಗೆ ಅರಿಶಿನ ಕುಂಕುಮನ ಹಾಕಿ, ಆ 2 ದೀಪಗಳನ್ನ ನೀವು ಜೋಡಿ ವೀಳ್ಯದೆಲೆ ಮೇಲೆ ಇಟ್ಟು ಅದನ್ನು ಹೂವಿಂದ ಅಲಂಕಾರ ಮಾಡಿ, ನೀವು ಆ ಒಂದು ದೀಪವನ್ನು ಊದುಗಡ್ಡಿಯಿಂದ ಹಚ್ಚಿ, ಆ ಒಂದು ವಿಶೇಷವಾದ ದೀಪಾರಾಧನೆನ ನೀವು ಆಂಜನೇಯನಿಗೆ ಪ್ರತಿ ವಾರ ಮಾಡ್ತಾ ಬರಬೇಕು. ಈ ಒಂದು ದೀಪಾರಾಧನೆನ ನೀವು ಪ್ರತಿ ಶನಿವಾರ ಮಾಡಬೇಕಾಗತ್ತೆ. ಬೆಳಗಿನ ಜಾವ ಮಾಡಿದ್ರೆ ತುಂಬ ಶುಭದಾಯಕ. ಅಂದರೆ ಬೆಳಗಿನ ಒಂದು 7:30 ಒಳಗಡೆ ನೀವು ಈ ಒಂದು ಪೂಜೆನ ಮುಗಿಸ್ಕೊಂಡು ಬಂದರೆ ಖಂಡಿತ ನಿಮ್ಮ ಒಂದು ಕಾರ್ಯ ಬೇಗ ಸಿದ್ಧಿ ಆಗುತ್ತೆ. ಇನ್ ಕೇಸ್ ನಿಮಗೇನಾದರೂ ಬೆಳಗಿನ ಟೈಮಲ್ಲಿ ಆಗೋದಿಲ್ಲ ಅನ್ನೋದಾದರೆ ಸಂಜೆ 6 ಗಂಟೆ ಮೇಲೆ ಈ ಒಂದು ವಿಶೇಷವಾದ ದೀಪಾರಾಧನೆನ ಮಾಡಿಬಿಟ್ಟು ಆಂಜನೇಯನಿಗೆ ಇಷ್ಟವಾದಂಥ ವೀಳ್ಯದೆಲೆ ಹಾರ, ಅದರಲ್ಲೂ 21 ವೀಳ್ಯದೆಲೆ ಹಾರವನ್ನು ನೀವು ಆಂಜನೇಯನಿಗೆ ಸಲ್ಲಿಸಿ ಅವತ್ತಿನ ಪೂಜೆನ ಮುಗಿಸ್ಕೊಂಡು ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ವ್ರತನ ಎಷ್ಟು ವಾರಗಳು ಮಾಡಬೇಕು ಅನ್ನೋದಾದರೆ 9 ಶನಿವಾರಗಳು ಮಾಡಬೇಕಾಗತ್ತೆ. ಇದನ್ನು ನೀವು ಶನಿವಾರನೇ ಶುರು ಮಾಡಬೇಕು. 9 ಶನಿವಾರಗಳು ಈ ಒಂದು ವ್ರತನ ನೀವು ಮಾಡಬೇಕಾಗತ್ತೆ. ಈ ಒಂದು ವ್ರತದ ಟೈಮಲ್ಲಿ ನೀವು ನಾನ್ ವೆಜ್ ತಿನ್ನಬೇಕಾ ಅನ್ನೋದಾದರೆ ಶನಿವಾರ ಬಿಟ್ಟು ಬೇರೆ ಯಾವ ದಿನ ಬೇಕಾದ್ರೂ ತಿನ್ಬೋದು. ಬಟ್ ಆದರೆ ಶನಿವಾರ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ನ ತಿನ್ನಬಾರ್ದು. ಮತ್ತು ಇನ್ನೊಂದು ನಾನು ಇದರಲ್ಲಿ ಹೇಳಬೇಕು ಅಂದರೆ, ಇದನ್ನು ನೀವು ತುಪ್ಪದಲ್ಲೇ ದೀಪನ ಹಚ್ಚಬೇಕು. ಇಲ್ಲಿ ಆಂಜನೇಯನಿಗೆ ತುಪ್ಪದ ವಿಶೇಷವಾದ ದೀಪಾರಾಧನೆ ಆಗಿರೋದ್ರಿಂದ ದಯವಿಟ್ಟು ಯಾವುದೇ ರೀತಿಯಾದ ಎಳ್ಳೆಣ್ಣೆ ಆಗಲಿ, ಬೇರೆ ರೀತಿಯಾದ ಯಾವುದೇ ಎಣ್ಣೆಗಳನ್ನ ಬಳಸಬೇಡಿ. ತುಪ್ಪದಲ್ಲೇ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ 9 ವಾರ ನೀವು ತುಪ್ಪದಲ್ಲಿ ದೀಪನ ಹಚ್ಚಿ, ನಿಮ್ಮ ಭಕ್ತಿ ಆಂಜನೇಯನಿಗೆ ಇಷ್ಟ ಆಯಿತು ಅಂದರೆ ಕೇವಲ 3 ವಾರದ ಒಳಗಡೆ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅಥವಾ ಮ್ಯಾಕ್ಸಿಮಮ್ 9 ವಾರದೊಳಗಡೆ ನಿಮ್ಮ ಒಂದು ಅಂದ್ಕೊಂಡಂಥ ಕೆಲಸದಲ್ಲಿ ಸಿದ್ಧಿ ಆಗುತ್ತೆ. ಈ ಒಂದು ವಿಶೇಷವಾದ ದೀಪಾರಾಧನೆ ಆದ ನಂತರ ನೀವು ತಪ್ಪದೇ ಆಂಜನೇಯನ ದರ್ಶನ ಮಾಡಬೇಕು. ಅಂದರೆ ಕೆಲವೊಂದು ದೇವಸ್ಥಾನಗಳೆಲ್ಲ ಆಚೆ ದೀಪಾರಾಧನೆ ಮಾಡೋಕ್ಕೆ ಜಾಗ ಇರುತ್ತೆ, ಒಳಗಡೆ ಅಲೋ ಮಾಡೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ದೀಪಾರಾಧನೆ ಆದ ನಂತರ ನೀವು ಆಂಜನೇಯನ ದರ್ಶನ ಮಾಡಿ, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ, ಆಂಜನೇಯನಿಗೆ ಕೈ ಮುಗಿಯಬೇಕಾದ್ರೆ ಜೈ ಶ್ರೀರಾಮ್ ಅಂತಲೇ ಸ್ಟಾರ್ಟ್ ಮಾಡಬೇಕಂತ ಹೇಳಿ. ಎಲ್ಲಿ ರಾಮನಾಮ ಇರುತ್ತೋ ಅಲ್ಲಿ ಆಂಜನೇಯ ಆಟೋಮೆಟಿಕ್ಕಾಗಿ ಒಲಿತಾನಂತೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಒಂದು ಪೂಜೆಯಲ್ಲಿ ಅಥವಾ ನಿಮ್ಮ ಒಂದು ಪ್ರಾರ್ಥನೆಯ ಟೈಮಲ್ಲಿ ಶ್ರೀರಾಮನ ನಾಮ ಜಪಣೆ ಮಾಡಲೇಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ. ಸೊ ಆ ಕಾರಣಕ್ಕಾಗಿ ನೀವು ಜೈ ಶ್ರೀರಾಮ್ ಅಂತ ನೀವು ಹೇಳಿಕೊಂಡು ಈ ಒಂದು ಆಂಜನೇಯನಿಗೆ ಈ ಒಂದು ವಿಶೇಷವಾದ ದೀಪಾರಾಧನೆ ಮಾಡಿ ನಿಮ್ಮ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಎಂಥದ್ದೇ ಆಗಲ್ಲ ಅನ್ನುವಂಥ ಕೆಲಸ ಕೂಡ ಸಿದ್ಧಿ ಆಗುತ್ತೆ. ಸೊ ಈ ಒಂದು ವಿಶೇಷವಾದ ವ್ರತನ ಯಾರಿಗೆ ಇಷ್ಟ ಇದೆ, ಯಾರಿಗೆ ಅಗತ್ಯ ಇದೆ, ದಯವಿಟ್ಟು ಅಂಥವರು ಶನಿವಾರದಂದು ಸ್ಟಾರ್ಟ್ ಮಾಡಿ. ಖಂಡಿತ ನೀವು ಒಂದು 9 ವಾರದೊಳಗಡೆ ನಿಮ್ಮ ಒಂದು ಕೆಲಸದಲ್ಲಿ ಸಿದ್ಧಿನ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.